ಸಾಧಾರಣವಾಗಿ ಮನೆಯಲ್ಲಿ ಹೇಳ್ತಾರೆ, ಯಾರ್ದಾದ್ರೂ ಫ್ರೆಂಡ್ಶಿಪ್ ಮಾಡುವಾಗ ನೋಡಿ ಹಿಡಿದು ಮಾಡ್ರಪ್ಪ, ಚೆನ್ನಾಗಿತ್ತೆ, ಒಳ್ಳೆ ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳಿ. ಕಂಟಕ ಆಗತ್ತೆ ಅಂತ ಗೊತ್ತಿರುತ್ತೆ, ಇಷ್ಟೆಲ್ಲ ಆಗುತ್ತೆ. ನೋಡಿ ಈ ಎಫೆಕ್ಟ್ ಏನಾಯಿತು ನೋಡ. ಏನಾಯಿತು ಮೊದಲಿಗೆ, ಇವತ್ತು ರೇಣುಕಾಸ್ವಾಮಿ ಕೊಲೆ ಆರೋಪಿ ರಘು ತಾಯಿ ಸತ್ತೋಗ್ಬಿಟ್ರು. ರಘುಗೆ ತನ್ನ ತಾಯಿಯ ಕೊನೆಗಾಲ ಮುಖ ನೋಡಲಿಕ್ಕಾಗಿಲ್ಲ. ಒಂದು ತುಳಸಿ ನೀರು ಬಿಡೋದು ಅಂತಾರಲ್ಲ, ಅದು ಬಿಡೋಕ್ಕಾಗಿಲ್ಲ. ಯಾರೀತ? ಚಿತ್ರದುರ್ಗದ ದರ್ಶನ್ ಫ್ಯಾನ್ಸ್ ಅಧ್ಯಕ್ಷ ರಾಘವೇಂದ್ರ. ಆಮೇಲೆ ಮೊದಲೇ ಅನಾರೋಗ್ಯದಿಂದ ಬಳಲ್ತಾ ಇದ್ರು ರಘು ತಾಯಿ, ಹೇಗೂ ಹುಷಾರಿರಲಿಲ್ಲ. ರಘು ಬಂಧನದ ಬಳಿಕ ಮತ್ತೆ ಕುಗ್ಗಿ ಹೋದ್ರು. ಮಗನಿಗಾಗಿ ಪ್ರತಿದಿನ ಪರಿತಪಿಸ್ತಾ ಇದ್ರು ರಘು ತಾಯಿ. ಇಂದು ಬೆಳಗ್ಗೆ ಮನೆಯಲ್ಲಿ ಕೊನೆ ಹೆಸರು ಹೇಳಿದ್ರು ಮಂಜುಳಮ್ಮ. ಅತ್ತ ಮಗನಿಗಾಗಿ ಸಂಜೆವರೆಗೂ ಇಡೀ ಕುಟುಂಬ ಕಾದು ಕುಳಿತುಕೊಳ್ಳುತ್ತೆ. ಕೋರ್ಟ್ ಪರ್ಮಿಷನ್ ಕೊಡುತ್ತೆ. ಇತ್ತ ತಾಯಿ ಅಂತ್ಯ ಸಂಸ್ಕಾರಕ್ಕೆ ಹೋಗೋದಕ್ಕೆ ಕೋರ್ಟ್ಗೆ ಮನವಿ ಮಾಡ್ತಾನೆ. ಅಂತ್ಯ ಸಂಸ್ಕಾರಕ್ಕೆ ಹೋಗಲು ಅನುಮತಿ ಕೊಡುತ್ತೆ ಕೋರ್ಟ್. ಆದರೆ ಕೋರ್ಟ್ ಅನುಮತಿ ಕೊಡೋದಕ್ಕೆ ಮುನ್ನ ತಾಯಿ ಅಂತ್ಯ ಸಂಸ್ಕಾರ ಕೂಡ ಆಗುತ್ತೆ ಅಂತ ಹೇಳಿ. ಇದರ ನಡುವೆ ಕೋರ್ಟ್ ಹೋಗಪ್ಪ ಅಂತ ಹೇಳಿದ್ರು ಕೂಡ ನಾನು ಹೋಗಲ್ಲ ಅಂತಾನೆ ರಾಘವೇಂದ್ರ. ನಾನು ಚಿತ್ರದುರ್ಗ ಕಡೆ ಹೋಗಲ್ಲ ಸರ್, ಮಾನ ಮರ್ಯಾದೆ ಹರಾಜಾಗಿದೆ, ನಾನು ಇಂಥವನಲ್ಲ ಅನ್ನೋ ರೀತಿಯಲ್ಲಿ ಆತ ಮಾತಾಡಿದ್ದಾನೆ. ಇನ್ನು ಪುತ್ರನಿಲ್ಲದೆ ತಾಯಿ ಅಂತ್ಯ ಸಂಸ್ಕಾರ ಎಲ್ಲ ನೆರವೇರಿಸಿದ ಕುಟುಂಬ. ಅಮ್ಮನ ಅಂತ್ಯ ಸಂಸ್ಕಾರ ತಿಳಿದು ಎಷ್ಟು ಮನನೊಂದಿರ್ಬೋದು ರಘು ಕೂಡ ಅಲ್ವಾ. ಕುಟುಂಬಸ್ಥರು ರಘು ಮನೆಗೆ ಹೋಗೋದಕ್ಕೆ ರಾಘವೇಂದ್ರ ಹಿಂದೇಟಾಗ್ತಾ ಇದ್ದಾನೆ. ನಾನು ಹೋಗಲ್ಲ ಮನೆಗೆ, ಕೋರ್ಟ್ ಆದೇಶವಿದ್ದರೂ ಮನೆಗೆ ಹೋಗಲ್ಲ ಅಂತ ಹೇಳ್ತಾನೆ. ಅವನು ಹೇಳ್ಬಿಟ್ಟು ನಂದು ಜೈಲ, ಇಲ್ಲ ಸರ್ ನಾನು ಹೋಗಲ್ಲ, ನಾನು ನಮ್ಮ ಊರಿಗೆ ಹೋಗಲ್ಲ, ನಮ್ಮ ಮನೆ ಬಿಡಿ ಸರ್, ನಾನು ಹೋಗಲ್ಲ ಸರ್. ನೋಡಿ ಇಲ್ಲಿ ತನಕ ಎಷ್ಟು, ಒಂದು ಹತ್ಯೆ ಆಯಿತು, 3 ಸಾವಾಯಿತು. ಇಲ್ಲಿ ಯಾರಿಗೆ? ಎಲ್ಲ ಬಡವರ ಮನೆ. ಡಿ ಗ್ಯಾಂಗ್ ಹತ್ಯೆ ಮಾಡಿದ್ದು ಒಬ್ಬರನ್ನ, ಆದರೆ ಮರಣ ಹೊಂದಿದ್ದು ಈಗ 3. ಮೊದಲು ರೇಣುಕಾಸ್ವಾಮಿ ಸಾವಾಗತ್ತೆ, ಬಳಿಕ ಆರೋಪಿ ಅನು ತಂದೆ ಚಂದ್ರಣ್ಣ ಸತ್ತೋಗ್ಬಿಡ್ತಾರೆ. ಮಗನ ಅರೆಸ್ಟ್ ಸುದ್ದಿ ಕೇಳಿ ಅನು ತಂದೆ ಸಾವಿಗೀಡಾಗ್ತಾರೆ. ಇದೀಗ ಮತ್ತೊಬ್ಬ ಆರೋಪಿ ತಾಯಿ ನಿಧನರಾಗ್ತಾರೆ. ದುರ್ಗದ ಆರೋಪಿ ರಘು ತಾಯಿ ಮಂಜುಳಮ್ಮ. ಎಲ್ಲಿಂದ ಎಲ್ಲಿಗೆ ಸ್ವಾಮಿ? ಬಡವರಿಗೆ ಬೇಕಾಯಿದೆಯಲ್ಲ, ಇಂಥದ್ದು ಬೇಕೇನ್ರಿ ಜೀವನ? ನೆಕ್ಸ್ಟ್ ಇದೊಂದು ದುಃಖದ ವಿಚಾರ ನೋಡಿ. ರೇಣುಕಾಸ್ವಾಮಿ ಇವರೆಲ್ಲ ಹೊಡೆದು ಸಾಯಿಸಿದರು. ಈಗ ಇನ್ನಿಬ್ಬರು ಸತ್ತೋಗಿದ್ದಾರೆ. ಒಬ್ಬರು ಇವತ್ತು ತೀರ್ಕೊಂಡ್ರು. ಯಾರು? ಈ ಮಂಜುಳಮ್ಮ ಅಂತೇಳಿ ನಾವು ಹೇಳ್ತಾ ಇದ್ವಲ್ಲ, ಆ ರೇಣುಕಾಸ್ವಾಮಿನ ಕರ್ಕೊಂಬಂದಿದ್ದ ಯಾರು? ರಾಘವೇಂದ್ರ ಅಂತೇಳಿ, ದರ್ಶನ ಅಭಿಮಾನಿ ಸಂಘದ ಅಧ್ಯಕ್ಷ. ಅವನ ತಾಯಿ ಇವತ್ತು ಸತ್ತೋಗ್ಬಿಟ್ರು. ಮೊನ್ನೆ ಅನುಕುಮಾರ್ ಅಂತ ಒಬ್ಬ ಇದ್ದ ನೋಡಿ, ಅವರ ಅಪ್ಪ ಚಂದ್ರಣ್ಣ ಕೂಡ ಸತ್ತೋಗಿದ್ದಾರೆ. ಭಾಳ ದುಃಖ ಏನು ಗೊತ್ತಾ? ಈ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ಳೋದಕ್ಕೆ ರಾಘವೇಂದ್ರನಿಗೆ ಕೋರ್ಟ್ ಆದೇಶ ಕೊಡುತ್ತೆ, ಹೋಗಪ್ಪ ಅಂತ್ಯ ಸಂಸ್ಕಾರದಲ್ಲಿ ಎಲ್ಲ ಹೋಗ್ಬಾ ಅಂತ ಹೇಳುತ್ತೆ. ರಾಘವೇಂದ್ರ ಹೋಗಲ್ಲ ರಾಘವೇಂದ್ರ. ಅವನು ಹೇಳ್ತಾನೆ, ಸರ್ ನಾನು ನನ್ನ ಊರಿಗೆ ಹೋಗಲ್ಲ ಸರ್. ನೋಡಿ ಎಂಥ ಅವಸ್ಥೆ. ಯಾವುದರಲ್ಲಿ ಸಿಕ್ಕಾಕೊಂಡು ತನ್ನ ತಾಯಿಯ ಅಂತ್ಯಕ್ರಿಯೆಗೆ ಹೋಗೋಕ್ಕಾಗಿಲ್ಲ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ಇದೆ. ಮಕ್ಕಳ ಪಾಪ, ಹೆತ್ತವರಿಗೆ ಪಶ್ಚಾತ್ತಾಪ. ಮಗನನ್ನ ನೆನೆದು ಪ್ರಾಣ ಬಿಟ್ಟ ಹೆತ್ತಮ್ಮ. ಕೊಲೆ, ಆ ಒಂದು ಕೊಲೆ ದೂರದ ಚಿತ್ರದುರ್ಗದಲ್ಲಿದ್ದ ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆತಂದು ಬರ್ಬರ ಕೊಲೆ. ಜೂನ್ 8ರಂದು ನಡೆದಿದ್ದ ರೇಣುಕಾಸ್ವಾಮಿ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ಈಗಾಗಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸೇರಿ 17 ಮಂದಿ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡುವಲ್ಲಿ ದರ್ಶನ್ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ರಾಘವೇಂದ್ರ ಅಲಿಯಾಸ್ ರಾಘು ಪ್ರಮುಖ ಪಾತ್ರ ವಹಿಸಿದ್ದ. ಇವನೇನೋ ಜೈಲಿನಲ್ಲಿ ಇದ್ದಾನೆ, ಆದರೆ ಹೊರಗೆ ಇರುವ ಕುಟುಂಬ ನರಕಯಾತನೆ ಅನುಭವಿಸುತ್ತಿದೆ. ಮಗನ ಚಿಂತೆಯಲ್ಲೇ ಹಾಸಿಗೆ ಹಿಡಿದಿದ್ದ ರಾಘವೇಂದ್ರ ತಾಯಿ ಮಂಜುಳಮ್ಮ ಮೃತಪಟ್ಟಿದ್ದಾರೆ.
ರಾಘವೇಂದ್ರ ಸಹೋದರಿ ಮಾತಾಡಿ, ನನ್ನ ತಮ್ಮ ಅಂದ್ರೆ ನಮ್ಮ ತಾಯಿಗೆ ಪ್ರಾಣ. ಅವನು ಇಂತಹ ಕೆಲಸ ಮಾಡುವವನೇ ಅಲ್ಲ. ಹೇಗಾಯ್ತು ಅಂತ ಗೊತ್ತಿಲ್ಲ. ಒಬ್ಬರಿಗೆ ಒಂದೇಟು ಹೊಡೆದವನಲ್ಲ. ಡ್ರಿಂಕ್ಸ್ ಮಾಡಿದಾಗ ಹೆಂಡತಿ ಜೊತೆ ಬಾಯಿ ಮಾಡ್ತಿದ್ದ ಅಂತ ಹೇಳ್ತಿದ್ರು. ಅವನು ಅಂದರೆ ಭಾಳ ಆಸೆ ಅಂದರೆ ಹೇಳ್ಬಾರ್ದು ಸರ್. ಅವಾಗಿಂದ ಅವ್ರನ್ನೆಲ್ಲ ಕಟ್ಬಿಟ್ರು. ಅವನು ಯಾವಾಗ ಈ ಕೇಸಲ್ಲಿ ಬಿಟ್ಟ ಅನ್ನ ಅವನು ಅಂತಾನಲ್ಲ, ಅವನು ಹೊಡೆದ್ರೆ ಹೊಡ್ಸ್ಕೊಂಬರನ್ ಸರ್. ಪಾಪ ಅವನು ಅವರಮ್ಮ ಯಾವಾಗ ಅವನು ಈ ಕೇಸಲ್ಲಿ ಬಿಟ್ಟ ಅನ್ನ ಅವಾಗಿಂದ ಊಟ ಮಾಡ್ತಿದ್ರು, ಚೆನ್ನಾಗಿದ್ರು. ಏಕ್ದಮ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆಮೇಲೆ ಅಷ್ಟು ಮಾತ್ರವಲ್ಲ, ಕೋರ್ಟ್ಗಳು ಬೇಕು ಎಂಥ ಫುಡ್ ಕೊಡ್ತೀವಿ ಅಂತ. ನೋಡಿ, ನೀವು ತರಕಾರಿ ತೊಗೊಂಡ್ರೆ ಎಷ್ಟು ದಿವಸ ತಗೋತೀರಿ? 1 ವಾರ ಅಲ್ವಾ? 1 ವಾರ ಫ್ರಿಜ್ಜಲ್ಲಿ ಇಟ್ಟಿರ್ತೀರಿ. ಇಲ್ಲಿ ನೋಡಿ ಹೆಂಗಿದೆ ಅಂತೇಳಿ. ಜೈಲಿಗೆ ಆಹಾರ ಸರಬರಾಜು ಹೆಂಗೆ ಮಾಡ್ತಾರೆ ಹೇಳ್ತೀನಿ ಬನ್ನಿ. ಪ್ರತಿ ವರ್ಷ ಪ್ರಮುಖ ವರ್ತಕರನ್ನ ಕರೆಸಿ ಟೆಂಡರ್ ಕರೀತಾರೆ. ಪ್ರತಿ ವರ್ಷ ಪ್ರಮುಖ ವರ್ತಕರು ಕರೀತಾರೆ. ಕೊಡ್ರಪ್ಪ ನಿಮ್ದೆಲ್ಲ ಟೆಂಡರ್ ಕೊಡಿ, ಏನಾಗುತ್ತೆ. ಅತ್ಯಂತ ಗುಣಮಟ್ಟ ಪದಾರ್ಥ ಕೊಟ್ಟರೆ ಮಾತ್ರ ಟೆಂಡರ್. ಲಾಟ್ಪುಟ್ ಕೊಡಲ್ಲ. ಮೊದಲೆಲ್ಲ ಇತ್ತು ಸ್ವಾತಂತ್ರ್ಯ ಹೋರಾಟ ಸಂದರ್ಭ, ಈಗ ಹಂಗಿಲ್ಲ, ಫಸ್ಟ್ ಕ್ಲಾಸ್ ಇದೆ. ಸೆಂಟ್ರಲ್ ಜೈಲು ಅಲ್ಲದೆ ಎಲ್ಲ ಜೈಲಿಗೂ ಒಬ್ಬರಿಂದ ಸರಬರಾಜು, ಎಲ್ಲ ಕಡೆ ಒಬ್ಬರಿಂದನೇ. ಯಾಕೆ? ನಾಳೆ ಹೆಚ್ಚು ಕಡಿಮೆ ಆಗಬಾರ್ದಲ್ಲ, ಅಲ್ಲಿ ಕೆಟ್ಟದ್ದು ಕೊಟ್ಟರು ಇಲ್ಲ, ಒಬ್ಬರಿಂದಲೇ. ರಾಗಿ ಮತ್ತು ಜೋಳ ವರ್ಷಕ್ಕೊಮ್ಮೆ ಸರಬರಾಜು ಮಾಡ್ತಾರೆ. ರಾಗಿ ಮತ್ತು ಜೋಳ ವರ್ಷಕ್ಕೊಮ್ಮೆ. ಆದರೆ ತರಕಾರಿ ಇದೆಯಲ್ಲ, 2 ದಿನಕ್ಕೊಮ್ಮೆ ಸರಬರಾಜು, ಫ್ರೆಶ್ಶು. ನೀವು 1 ವಾರಕ್ಕೊಮ್ಮೆ ತಿಂತೀರಿ, ಅಲ್ಲಿ ನೋಡಿ ಜೈಲಲ್ಲಿ 2 ದಿವಸಕ್ಕೊಮ್ಮೆ ಫ್ರೆಶ್ಶು. ಇನ್ನು ದಿನಸಿ ಪದಾರ್ಥ ವಾರಕ್ಕೊಮ್ಮೆ ಸರಬರಾಜು ಮಾಡ್ತಾರೆ. ನೀವು ತಿಂಗಳಿಗೊಮ್ಮೆ. ನೀವು ಅಂದರೆ ನಾವೆಲ್ಲ ಸೇರಿ ತಿಂಗಳಿಗೊಮ್ಮೆ. ಆಮೇಲೆ ಮೊಟ್ಟೆ ಮತ್ತು ಮಾಂಸ ಪ್ರತಿ ಶುಕ್ರವಾರ ಸರಬರಾಜು ಆಗುತ್ತೆ, ಫ್ರೆಶ್ಶು. ನಿಮ್ಮದು ಫ್ರಿಜ್ಜಲ್ಲಿ 2 ತಿಂಗಳಿರುತ್ತೆ. ಪ್ರತಿ ಅಡುಗೆ ತಯಾರಿ ಪದಾರ್ಥಗಳ ವಿಡಿಯೋ ರೆಕಾರ್ಡಿಂಗ್ ಆಗುತ್ತೆ. ಸುಮ್ಮನೆ ಅಲ್ಲ, ನಿಮ್ಮ ಮನೇಲಿ ರೆಕಾರ್ಡಿಂಗ್ ಆಗಲ್ಲ, ಇದು ರೆಕಾರ್ಡಿಂಗ್ ಆಗುತ್ತೆ. ನಾಳೆ ಏನೋ ಮೋಸ ಮಾಡಿದ್ದೀರಿ ಸರ್, ನನಗೆ ಕೆಟ್ಟ ಫುಡ್ ಕೊಟ್ಟಿದ್ದಾರೆ ಅಂತಂದಾಗ ಯಾಕ್ರಿ ಕೊಟ್ಟರಿಂದ ಜಡ್ಜ್ ಕೇಳ್ತಾರೆ. ಇಲ್ಲ ಮಹಾಸ್ವಾಮಿಗಳೇ, ವಿಡಿಯೋ ರೆಕಾರ್ಡ್ ಇದೆ ನೋಡಿ, ನಾವು ಅಂಥದ್ದೇನು ಕೊಟ್ಟಿಲ್ಲ ಹೇಳ್ತಾರೆ. ಆಮೇಲೆ CC ಕ್ಯಾಮರಾಗಳ ಮೂಲಕ ಆಹಾರ ತಯಾರಿಕೆ ಬಗ್ಗೆ ನಿಗಾ ಇರುತ್ತೆ. ಅಡುಗೆ ಮನೇಲಿ ಬಿಟ್ಬಿಡೋದಿಲ್ಲ. ಜೈಲಾಧಿಕಾರಿ ನೋಡ್ತಾ ಇರ್ತಾರೆ, ಏನಾಗ್ತಿದೆ, ಓಕೆ, ಏನು ಮಾಡ್ತಿದ್ದಾರೆ ಇದೆಲ್ಲ. ಸೊ ಹಾಗಿರುವಾಗ ಇವರಿಗೆ ಆಮೇಲೆ ಇನ್ನೊಂದೇನು ಅಂತಂದರೆ, ಮೊನ್ನೆ ಹೇಳಿದ್ರಂತೆ, ಅಲ್ಲಪ್ಪ ನಿನಗೆ ಮನೆ ಊಟ ಅಂತಂದರೆ ಅಲ್ಲಿ 5,000 ಕೈದಿಗಳಿದ್ದಾರೆ, ಇಲ್ಲಿ ಪರಪ್ಪನ ಅಗ್ರಹಾರದಲ್ಲಿ. ಎಲ್ಲ ಕೇಳಿಬಿಟ್ರೆ ನಮ್ಗೆ ಊಟ ಕೊಡಿ ಅಂತ ನಾವೇನು ಮಾಡೋದು? ಅಲ್ವಾ, ಮದುವೆಗೆ ಬರಲ್ಲ 5,000 ಜನ. 5,000 ಜನಕ್ಕೆ ಡೈಲಿ ಜೈಲು ಊಟ ತಂದರೆ ತಗೊಂಬರ್ಲಿಕ್ಕೆ ಒಂದು 10,000 ಜನ ಬೇಕು, ಇಬ್ಬಿಬ್ಬರು ಬಂದರೆ. ಹಾಗೆಲ್ಲ ಆಗಲ್ಲ ಅಂತ ಹೇಳಿದ್ದಾರೆ. ಓಕೆ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀರಿ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.